ಸಿನಿಮಾ ಕ್ಷೇತ್ರದ ಅತಿ ಶ್ರೇಷ್ಠ ಪ್ರಶಸ್ತಿ ಅಂದ್ರೆ ಅದು ಆಸ್ಕರ್ ಪ್ರಶಸ್ತಿ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಆಸ್ಕರ್ ಪ್ರಶಸ್ತಿ ಸಮಾರಂಭ ಗ್ರ್ಯಾಂಡ್ ಆಗಿ ನಡೀತಾ ಇದ್ದು, ವಿಶ್ವದ ಅತಿ ದೊಡ್ಡ ಪ್ರಶಸ್ತಿ ಸಮಾರಂಭದಲ್ಲಿ ಹಲವು ಸಿನಿಮಾಗಳು ವಿವಿಧ ಕ್ಯಾಟಗರಿಯಲ್ಲಿ ಆಯ್ಕೆಯಾಗಿದೆ. 97ನೇ ಅಕಾಡೆಮಿ ಅವಾರ್ಡ್ ಅಮೆರಿಕದ ಲಾಸ್ ಏಂಜಲೀಸ್ನ ಗಾಲ್ವಿ ಥಿಯೇಟರ್ನಲ್ಲಿ ನಡೀತಾ ಇದೆ. ಈ ಬಾರಿ ಆಸ್ಕರ್ ಪ್ರಶಸ್ತಿಯಲ್ಲಿ 23 ವಿಭಾಗಗಳಿದೆ. ಪ್ರತಿಯೊಂದು ಕ್ಯಾಟಗರಿಯಲ್ಲಿ 5 ನಾಮಿನೇಷನ್ಗಳು ಆಗಿವೆ. 20 ನಟ ನಟಿಯರು ಈ ಪ್ರಶಸ್ತಿಗೆ ನಾಮಿನೇಟ್ ಆಗಿದ್ರೆ 53 ಸಿನಿಮಾಗಳು ಪ್ರಶಸ್ತಿಗಾಗಿ ಸೆಣಸಾಡಲಿವೆ. ಇದರಲ್ಲಿ 5 ಮಂದಿ ನಿರ್ದೇಶಕರು, 5 ಅಂತಾರಾಷ್ಟ್ರೀಯ ಸಿನಿಮಾಗಳು ಆಯ್ಕೆಯಾಗಿದೆ. ಇವರಲ್ಲಿ ಯಾರಿಗೆ ಹೆಚ್ಚು ಪ್ರಶಸ್ತಿ ಅನ್ನೋದು ಕುತೂಹಲ. ಇನ್ನು ಆಸ್ಕರ್ ಸಿನಿಮಾ ಜಗತ್ತಿನಲ್ಲೇ ಅತ್ಯುನ್ನತವಾದಂತಹ ಪ್ರಶಸ್ತಿಯಾಗಿದೆ. ಈಗಾಗಲೇ 96ನೇ ಅಕಾಡೆಮಿ ಅವಾರ್ಡ್ಗಳ ಕಾರ್ಯಕ್ರಮಗಳು ನಡೆದಿದೆ. ಇದುವರೆಗೂ ಆಸ್ಕರ್ ಪ್ರಶಸ್ತಿ ಗೆದ್ದ 8 ಭಾರತೀಯರ ಪಟ್ಟಿ ಇಲ್ಲಿದೆ. ಮೊದಲನೇದಾಗಿ ಭಾನು ಅಥಯ್ಯ. ಮೊದಲಿಗೆ 1982ರಲ್ಲಿ ಗಾಂಧಿ ಚಿತ್ರಕ್ಕಾಗಿ ಭಾನು ಅಥಯ್ಯಗೆ ಅತ್ಯುತ್ತಮ ಕಾಸ್ಟ್ಯೂಮ್ ಡಿಸೈನರ್ ಆಸ್ಕರ್ ಪ್ರಶಸ್ತಿ ನೀಡಲಾಯಿತು. ಎರಡನೇದಾಗಿ ಸತ್ಯಜಿತ್ ರೇ. ನಿರ್ದೇಶಕ ಸತ್ಯಜಿತ್ ರೇ ಅವರಿಗೆ 1992ರಲ್ಲಿ ಅಕಾಡೆಮಿಯಿಂದ ಗೌರವ ಆಸ್ಕರ್ ಪ್ರಶಸ್ತಿ ನೀಡಲಾಯಿತು. ಇನ್ನು ಗುಲ್ಜಾರ್ ಎಂದು ಖ್ಯಾತರಾದ ನಿರ್ದೇಶಕ ಮತ್ತು ಗೀತ ರಚನೆಕಾರ ಸಂಪೂರನ್ ಸಿಂಗ್ ಕಲ್ರಾ ಅವರಿಗೆ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರದ ಜೈ ಹೋ ಹಾಡಿಗೆ ಅತ್ಯುತ್ತಮ ಮೂಲ ಗೀತೆಗಾಗಿ ಆಸ್ಕರ್ ನೀಡಲಾಯಿತು. ಇನ್ನು ಎ.ಆರ್. ರೆಹಮಾನ್. 2009ರಲ್ಲಿ ಎ.ಆರ್. ರೆಹಮಾನ್ ಅವರಿಗೆ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರಕ್ಕಾಗಿ 2 ಆಸ್ಕರ್ ಲಭಿಸಿತು. ಮೊದಲನೆಯದು ಅತ್ಯುತ್ತಮ ಮೂಲ ಸಂಗೀತ ಮತ್ತು ಎರಡನೇದು ಅತ್ಯುತ್ತಮ ಮೂಲ ಗೀತೆ ಜೈ ಹೋಗೆ ಆಸ್ಕರ್ ಪ್ರಶಸ್ತಿ ನೀಡಲಾಯಿತು. ಇನ್ನು ರಸೂಲ್ ಪೂಕುಟ್ಟಿ. 2009ರಲ್ಲಿ ರಸೂಲ್ ಪೂಕುಟ್ಟಿ ಅವರಿಗೆ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರಕ್ಕಾಗಿ ಅತ್ಯುತ್ತಮ ಸೌತ್ ಮಿಕ್ಸಿಂಗ್ ಆಸ್ಕರ್ ಪ್ರಶಸ್ತಿ ನೀಡಲಾಯಿತು. ಇನ್ನು ಎಂ ಕೀರವಾಣಿ. 2023ರಲ್ಲಿ RRR ಚಿತ್ರದ ನಾಟು ನಾಟು ಎಂಬ ಹಾಡಿಗೆ ಎಂ ಕೀರವಾಣಿ ಅವರಿಗೆ ಅತ್ಯುತ್ತಮ ಮೂಲ ಗೀತೆಗಾರ ಆಸ್ಕರ್ ನೀಡಲಾಯಿತು. ಇನ್ನು ಚಂದ್ರಬೋಸ್. 2023ರಲ್ಲಿ RRR ಚಿತ್ರದ ನಾಟು ನಾಟು ಹಾಡಿಗೆ ಚಂದ್ರಬೋಸ್ ಅವರಿಗೆ ಅತ್ಯುತ್ತಮ ಮೂಲ ಗೀತೆಗಾಗಿ ಆಸ್ಕರ್ ಪ್ರಶಸ್ತಿಯನ್ನ ನೀಡಲಾಯಿತು. ಇನ್ನು ಕಾರ್ತಿಕ್ ಗೊನ್ಸಾಲ್ವಿಸ್ ಮತ್ತು ಗುನೀತ್ ಮೋಂಗಾ ಅವರಿಗೆ 2023ರಲ್ಲಿ ದಿ ಎಲಿಫೆಂಟ್ ವಿಸ್ಪರ್ಗಾಗಿ ಅತ್ಯುತ್ತಮ ಸಾಕ್ಷ್ಯಚಿತ್ರ ಕಿರುಚಿತ್ರಕ್ಕಾಗಿ ಆಸ್ಕರ್ ನೀಡಲಾಯಿತು. ಈಗಾಗಲೇ 2024ನೇ ಸಾಲಿನಲ್ಲಿ 96ನೇ ಅಕಾಡೆಮಿ ಅವಾರ್ಡ್ ಕಾರ್ಯಕ್ರಮ ನಡೆದಿದೆ. ಲಾಸ್ ಏಂಜಲೀಸ್ನಲ್ಲಿ ಕಳೆದ ಬಾರಿ ಈ ಕಾರ್ಯಕ್ರಮ ನಡೆದಿದ್ದು, ವಿಶೇಷತೆ ಅಂದರೆ ಒಂದೇ ಸಿನಿಮಾ 13 ವಿಭಾಗಗಳಲ್ಲಿ ನಾಮ ನಿದರ್ಶನವಾಗಿ 7 ಆಸ್ಕರ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿತ್ತು. ಆ ಸಿನಿಮಾವೇ ಒಪ್ಪೆನ್ ಹೈಮರ್ ಆಗಿದೆ. ಮತ್ತೊಂದೆಡೆ ಎಮ್ಮಾ ಸ್ಟೋನ್ಗೆ ಅತ್ಯುತ್ತಮ ನಟಿ ಸೇರಿದಂತೆ ಪುವರ್ ಥಿಂಗ್ಸ್ ಸಿನಿಮಾಗೆ 4 ಆಸ್ಕರ್ ಪ್ರಶಸ್ತಿಗಳು ಬಂದಿದೆ. ಇನ್ನು ಆಸ್ಕರ್ ಇತಿಹಾಸದಲ್ಲಿಯೇ ಇಂಗ್ಲಿಷ್ ಭಾಷೆ ಅಲ್ಲದ ಸಿನಿಮಾ ಅತಿ ಹೆಚ್ಚು ವಿಭಾಗದಲ್ಲಿ ನಾಮಿನೇಷನ್ ಆಗಿದೆ. ಫ್ರೆಂಚ್ ಭಾಷೆಯ ಸಿನಿಮಾ ಮ್ಯೂಸಿಕಲ್ ಕ್ರೈಮ್ ಸಿನಿಮಾ ಎಮಿಲಿಯಾ ಪರೇಜ್ ಸುಮಾರು 13 ಕ್ಯಾಟಗರಿಯಲ್ಲಿ ನಾಮಿನೇಷನ್ ಆಗಿದೆ. ಎಮಿಲಿಯಾ ಪರೇಜ್ ಮೆಕ್ಸಿಕೋದ ಡ್ರಗ್ ಡೀಲರ್ ತನ್ನ ಕ್ರೈಮ್ಗಳನ್ನ ಮರೆಮಾಚುವುದಕ್ಕೆ ಲಿಂಗ ಪರಿವರ್ತನೆಗೆ ಮುಂದಾಗ್ತಾನೆ. ಆತನ ಕಥೆಯನ್ನ ತೆರೆ ಮೇಲೆ ತರಲಾಗಿದ್ದು ವಿಶ್ವದ ಗಮನ ಸೆಳೆದಿದೆ. ನಂತರ 10 ವಿಭಾಗಗಳಲ್ಲಿ ದಿ ಬ್ರುಟಲಿಸ್ಟ್ ಸಿನಿಮಾ ಆಯ್ಕೆಯಾಗಿದೆ. ಸದ್ಯ ಸಿನಿಮಾ ಕ್ಷೇತ್ರದಲ್ಲಿ ನೀಡಲಾಗುವ ಜಗತ್ತಿನ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಆಸ್ಕರ್ ಸಮಾರಂಭ ಶುಭಾರಂಭಗೊಂಡಿದೆ. ಗಾಯಕಿಯರು ಆಸ್ಕರ್ ಪ್ರಶಸ್ತಿ ಸಮಾರಂಭವನ್ನ ಶುಭಾರಂಭ ಮಾಡಿದ್ದಾರೆ.